ಒಮೈಕ್ರಾನ್ ತಡೆಗಾಗಿ ಜನಸಾಮಾನ್ಯರಿಗೆ ನೈಟ್ ಕರ್ಫ್ಯೂ ಹೇರಲಾಗಿದೆ. ಆದರೆ ಬಿಜೆಪಿ ನಾಯಕನ ಬರ್ತ್ಡೇ ಪಾರ್ಟಿಗೆ ಈ ರೂಲ್ಸ್ ಅಪ್ಲೈ ಆಗಲ್ವಾ? ಬಿರಿಯಾನಿ ಹಂಚಿದ್ರೆ ಕೊರೋನಾ ಒಮೈಕ್ರಾನ್ ಬರೋದಿಲ್ವಾ ಅನ್ನುವಂತಹ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಒಮೈಕ್ರಾನ್ ಹಾಗೆ ಕೊರೋನಾ ಪಾಸಿಟಿವಿಟಿ ದರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ನೈಟ್ ಕರ್ಫ್ಯೂ ಅನ್ನ ಹೇರಲಾಗಿದೆ. ಆದರೆ ಇಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಭರ್ಜರಿ ಬರ್ತ್ಡೇ ಪಾರ್ಟಿಯನ್ನ ಆಚರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಜಮಾವಣೆಗೊಂಡಿದ್ದಾರೆ. ದಾಸರಹಳ್ಳಿ ಮಾಜಿ ಶಾಸಕ ಮುನಿರಾಜು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು. ದಾಸರಹಳ್ಳಿ ಮಾಜಿ ಶಾಸಕ ಮುನಿರಾಜು ಅವರು ಭರ್ಜರಿ ಬರ್ತ್ಡೇ ಪಾರ್ಟಿಯನ್ನ ಮಾಡಿದ್ದಾರೆ. ಸೇಬಿನ ಹಾರ, ಬಿರಿಯಾನಿಯನ್ನ ಹಂಚಿದ್ದಾರೆ. ಶಾಸಕರ ಬೆಂಬಲಿಗರ ದರ್ಬಾರ್ ನಡೆದಿರುವಂಥದ್ದು. ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲಿದ್ರೂ ಕೂಡ ಈ ಒಂದು ಭರ್ಜರಿ ಕಾರ್ಯಕ್ರಮ ನಡೆದಿದೆ. ಸೊ ಜನಸಾಮಾನ್ಯರಿಗೆ ಇಲ್ಲಿ ಯಾವಾಗ್ಲೂ ಒಂದು ರೂಲ್ಸ್, ಜನನಾಯಕರಿಗೆ ಮತ್ತೊಂದು ರೂಲ್ಸ್ ಅನ್ನುವಂತಹ ರೀತಿಯಲ್ಲಿ ಯಾವಾಗ್ಲೂ ಕೂಡ ಸರ್ಕಾರ ಮಾಡುವಂತಹ ನಿಯಮಗಳು ಆಗತ್ತೆ. ನಾವಿದೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಜಮಾವಣೆಗೊಂಡಿದ್ದಾರೆ. ಏನೋ ಈ ಒಂದು ಕಾರ್ಯಕ್ರಮದಲ್ಲಿ ಬಿರಿಯಾನಿ ಹಂಚ್ತಾ ಇದ್ದಿಲ್ಲ. ಈ ಬಿರಿಯಾನಿಗಾಗಿ ಅಲ್ಲಿ ಜನ ಮುಗಿಬಿದ್ದಿರುವಂಥದ್ದು. ರಾತ್ರಿ 10 ಗಂಟೆ ಮೇಲೆ ನೈಟ್ ಕರ್ಫ್ಯೂ ಇದೆ. ಏನಾದ್ರೂ ಎಮರ್ಜೆನ್ಸಿ ಅಂತ ಜನ ಮನೆಯಿಂದ ಆಚೆ ಬಂದರೂ ಕೂಡ ಪೊಲೀಸರು ವಾಹನ ತಪಾಸಣೆ ಮಾಡ್ತಾರೆ. ಅವರ ಸ್ಟ್ರಿಕ್ಟ್ ರೂಲ್ಸ್ ಅಪ್ಲೈ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಜನನಾಯಕರ ಬರ್ತ್ಡೇ ಪಾರ್ಟಿಯ ಸಂಭ್ರಮ ಯಾವ ರೀತಿಯಾಗಿ ಇದೆ ಅನ್ನುವಂತಹ ದೃಶ್ಯಗಳನ್ನ ನಾವೀಗ ತೋರಿಸ್ತಾ ಇದ್ದೀವಿ. ಇಂತಹ ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೈಟ್ ಕರ್ಫ್ಯೂ ಇರುವಂತಹ ಸಂದರ್ಭದಲ್ಲೇ ಈ ಎಲ್ಲಾ ಪಾರ್ಟಿ ಆಯೋಜನೆ ಆಗಿರುವಂಥದ್ದು. ಸೊ ಇದೆಲ್ಲ ಸರ್ಕಾರದ ಗಮನಕ್ಕೆ ಬರೋದಿಲ್ವಾ? ಜನನಾಯಕರಿಗೆ ಒಂದು ರೂಲ್ಸ್, ಜನಸಾಮಾನ್ಯರಿಗೆ ಒಂದು ರೂಲ್ಸ್ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಾವು ನೋಡಬಹುದು ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಜಮಾವಣೆಗೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಬಿರಿಯಾನಿಯನ್ನ ಹಂಚಿಕೆ ಮಾಡ್ಲಾಗ್ತಾ ಇತ್ತು. ಈ ಬಿರಿಯಾನಿಗೋಸ್ಕರ ಜನ ಅಲ್ಲಿ ನೂಕು ನುಗ್ಗಲು ಮಾಡಿರುವಂಥದ್ದು. ಮತ್ತೊಂದು ವಿಚಾರ ಅಂತಂದ್ರೆ ಪೊಲೀಸ್ ಠಾಣೆ ಕೂಗಳತೆ ದೂರದಲ್ಲೇ ಇದೆ. ಇಂತಹ ಸಂದರ್ಭದಲ್ಲೇ ಅಲ್ಲೇ ಈಗ ಭರ್ಜರಿ ಪಾರ್ಟಿ ಆಯೋಜನೆ ಆಗಿರುವಂಥದ್ದು. ಬಿಜೆಪಿ ನಾಯಕರಿಂದಲೇ ಸರ್ಕಾರದ ರೂಲ್ಸ್ ಬ್ರೇಕ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಬನ್ನಿ, ಯೋಗ ಚಮ್ಕೊಂಡ್ರು ಕೆಳಗಡೆ ನಿರ್ವಹಿಸಬೇಕು ಪ್ಲೀಸ್. ಇನ್ನು ಡೌನು. ಬನ್ನಿ, ಯೋಗ ಚಮ್ಕೊಂಡ್ರು ಕೆಳಗಡೆ ನಿರ್ವಹಿಸಬೇಕು ಪ್ಲೀಸ್. ಇನ್ನು ಡೌನು. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ದಾಸರಹಳ್ಳಿ ಶಾಸಕರಾಗಿರುವಂತಹ ಮಂಜುನಾಥ್ ಅವರು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಸೊ ಈಗ ಒಮೈಕ್ರಾನ್ ಕಂಟ್ರೋಲ್ ಮಾಡಬೇಕು, ಮತ್ತೆ ದಿನದಿಂದ ದಿನಕ್ಕೆ ಕೋವಿಡ್ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದನ್ನು ಕೂಡ ಕಂಟ್ರೋಲ್ ಮಾಡುವಂಥದ್ದು ಸರ್ಕಾರಕ್ಕೆ ದೊಡ್ಡ ಮಟ್ಟದ ಚಾಲೆಂಜ್. ಈ ನಿಟ್ಟಿನಲ್ಲಿ ಈಗ ನೈಟ್ ಕರ್ಫ್ಯೂ ಅನ್ನ ಹಾಕಲಾಗಿದೆ. ಎಲ್ಲರೂ ಕೂಡ ಸರ್ಕಾರದ ಈ ರೂಲ್ಸ್ ಗಳನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು ಅನ್ನುವಂಥ ಒಂದು ನಿಯಮವನ್ನ ಸರ್ಕಾರ ಜಾರಿಗೆ ತಂದಿದೆ. ಆದ್ರೆ ಬಿಜೆಪಿ ನಾಯಕರೇ ಈ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡ್ತಾ ಇಲ್ಲ, ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಿದ್ದಾರೆ. ಹೌದು ಮೇಡಮ್, ಈಗ ಅವ್ರಿಗೆ ಯಾರು ಹೇಳುದು? ಅವ್ರು ಪೊಲೀಸ್ನವ್ರೇ ನಿಲ್ಸ್ಕೊಂಡು ಮಾಡ್ಸ್ಕೊಂತ ಇದಾರೆ. ಯಾರು ಹೇಳುದು ನೋಡಿ? ಈಗ ಅವರು ಸುಮಾರು 20 ದಿವಸದಿಂದ ಡೈಲಿ ಇದು ಬರ್ತಾರೆ ಮಾಡ್ಕೊಂತ ಇದಾರೆ. ಎಲ್ಲಾ ಕಡೆನೂ ಹೋಗೋದು ಇವ್ರೇನೆ. ಹಾರಗಳು ಕಳ್ಸೋದು, ಪಟಾಕಿ ಕಳ್ಸೋದು, ಹೂವ ಕಳ್ಸೋದು, ಕೇಕ್ ಕಳ್ಸೋದು, ಇವರೇ ಕಳ್ಸ್ಕೊಂಡು ಅವ್ರೀಗ ಮುಂದೆ ಇನ್ನೊಂದ್ ತಿಂಗಳಲ್ಲಿ BBMP ಇದು ಬರ್ತದೆ, ನಿಮ್ಗೆ ಇದನ್ನ ಮಾಡ್ಬೇಕು, ಮಾಡ್ಲಿಲ್ಲ ಅಂದ್ರೆ ಆಗಲ್ಲ ಅನ್ಬಿಟ್ಟು ಈ ಮುಖಾಂತರ ಎಲ್ಲಾ ಕಡೆನೂ
ಮಾಡ್ತಾ ಇದಾರೆ. ಇದನ್ನ ತಾವು ಮಾಧ್ಯಮದಲ್ಲಿ ಬರ್ತಾ ಇದೆ. ಇಂಥ ಕೊರೋನಾ ಇವತ್ತು ಇಷ್ಟೊಂದು ಇದಾದ ದಾಸಹಳ್ಳಿ ಎಷ್ಟು ನಾವು ಡೇ 1 ಇಂದ ಕಂಟ್ರೋಲ್ ಆಗಿ ಆಗ್ತದೆ. ನಾವೆಲ್ಲ ಡೇ ನೈಟ್ ಕೆಲಸ ಮಾಡ್ತಾ ಇದೀವಿ ಮೇಡಮ್ ಅವರೇ ನಾವು. ಆದ್ರೂ ಇವರು ಇದಕ್ಕೆ ಯಾರು ಹೇಳ್ತಾರೆ? ಈ ಸರ್ಕಾರ ಅವ್ರದ್ದು ಮಾತಾಡ್ತೀರಿ, ನಾವು ನಮ್ ಸರ್ಕಾರ ಅಂತಾರೆ, ನಮ್ ಕೇಂದ್ರ ಸರ್ಕಾರ ಅಂತಾರೆ, ನಮ್ಮ ಇದು ಅಂತಾರೆ. ಏನ್ ಮಾಡೋದು? ಪೊಲೀಸ್ ಯಾವಾಗ್ಲೂ ಈಗ ಸರ್ಕಾರದ ನಿಯಮಗಳು ಅಂತಂದ್ರೆ ಅದನ್ನ ಜನಸಾಮಾನ್ಯರು ಮಾತ್ರ ಫಾಲೋ ಮಾಡ್ಬೇಕು, ಜನನಾಯಕರಿಗೆ ಈ ರೂಲ್ಸ್ ಅಪ್ಲೈ ಆಗಲ್ಲ ಅನ್ನುವಂತಹ ಒಂದು ರೀತಿಯಲ್ಲಿ ವರ್ತನೆ ಮಾಡ್ತಾರಲ್ಲ, ಯಾಕೆ ಮಾಡ್ಕೊಂತ ಇದಾರೆ? ಯಾರು ಹೇಳೋರು? ಅದಕ್ಕೆ ಹೇಳೋರು ಅದನ್ನ ಯಾರು ಕಂಟ್ರೋಲ್ ಮಾಡೋರು? ಸರ್ಕಾರದವ್ರು ಅವ್ರದೇ ಸರ್ಕಾರ ಅಂತಾರೆ ಮಾತಾಡ್ತೀರಿ. ಏನ್ ಮಾಡುದು? ಅವ್ರ ಸರ್ಕಾರ ಅವರೇ ಈಗ ಅವ್ರ ಸರ್ಕಾರದವರೇನೆ ಅದು ಹೌದು ನಿಜ. ಪಾಪ ಅವ್ರನ್ನ ನೈಟ್ ಕರ್ಫ್ಯೂ ಅಂತ 10 ಗಂಟೆ ಮೇಲೆ ಇವತ್ತು ಪೊಲೀಸ್ನವ್ರು ಹಿಡಿದು ಅವ್ರಿಗೆಲ್ಲ ಎಷ್ಟು ತೊಂದರೆ ಇದು ಫೈನ್ ಹಾಕ್ತಾರೆ, ಎಲ್ಲ ಮಾಡ್ತಾ ಇದಾರೆ. ಇವ್ರು ಮಾತ್ರ ಅಲ್ಲಿ ಎಲ್ಲಾರನ್ನೂ ಕೂಡ ಹಾಕೊಂಡು ಬೆಡ್ಶೀಟ್ ಕೊಡ್ತೀವಿ ಕೊಡ್ತೀವಿ ಅಂದ್ಬಿಟ್ಟು ಎಲ್ಲಾರು ಕರೆದು ಬಡವನು ಕೂಡ ಹಾಕೊಂಡು ಈ ತರ ಮಾಡ್ತಾ ಇದಾರೆ ಮೇಡಮ್ ಅವರೇ. ಇಡೀ ದಾಸರಳ್ಳಿ ಒಳಗಂತೂ 20 ದಿವಸದಿಂದ ಈ ಜನ ನೋಡಿ ನಗ್ತಾ ಇದಾರೆ. ಇಲ್ಲಿಂದ ಈ ಜನ ನಗ್ತಾ ಇದಾರೆ ಇದು ನೋಡಿ ನೋಡಿ. ಈ ಮಟ್ಟಕ್ಕೆ ಬಂದಿದೆ ಮೇಡಮ್ ಅವರೇ ಇವತ್ತು. ರಾತ್ರಿ 10 ಗಂಟೆಯಿಂದ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ ಸರ್. ಈಗ 9 ಗಂಟೆಗೆ ಪೊಲೀಸರೆಲ್ಲರೂ ಬರ್ತಾರೆ, ಅಂಗಡಿಗಳನ್ನ ಕ್ಲೋಸ್ ಮಾಡ್ಬೇಕು ಅಂತ ಹೇಳ್ತಾರೆ. ರೋಡಲ್ಲಿ ಓಡಾಡೋಂಥವ್ರಿಗೆಲ್ಲ ಅವರ ವಾಹನಗಳನ್ನ ತಡೆದು ಎಲ್ಲಿ ಹೋಗ್ತಾ ಇದ್ರೆ ಏನು ಕಂಪ್ಲೀಟ್ ಎಂಕ್ವೈರಿ ಮಾಡ್ತಾರೆ. ಆದ್ರೆ ಇಲ್ಲಿ ಬಿರಿಯಾನಿಗೋಸ್ಕರ ಜನ ನುಗ್ಲು ಮಾಡ್ತಿದ್ದಾರೆ. ಅಷ್ಟುದ್ದ ಕ್ಯೂ ಇದೆ, ಪೊಲೀಸ್ ವಾಹನಗಳು ಕೂಡ ಅಲ್ಲೇ ಇದೆ, ಪೊಲೀಸರು ಇದ್ದಾರೆ. ಹಾಗಾದ್ರೆ ಇವ್ರನ್ನ ಯಾಕೆ ಪ್ರಶ್ನೆ ಮಾಡಲ್ಲ ಅಂತ ನೋಡಿ ಏನ್ ಮಾಡುದು ಮೇಡಮ್ ಅವರೇ? ಈಗ ಅದನ್ನ ತಾವುಗಳೇ ಅದನ್ನ ಜನ ಮುಟ್ಸ್ಬೇಕು. ನಾವು ಇದಕ್ಕೆ ಮಾಡಕ್ ಹೋದ್ರೆ ಈ ಬರ್ತಡೇಗೋಸ್ಕರ ನಾವು ಅದೇ ಒಂದು ಇದ್ ಮಾಡ್ತಾರೆ ನೋಡು, ನಮ್ಮನ್ನ ಬರ್ತಡೇ ಮಾಡಿ ತೊಳೆದಾರ್ದ ಒಂದ್ ಏನೋ ಹೇಳ್ತಾರೆ ಅಂತ. ಈ ಜನ ಇವತ್ತು ಕಣ್ಣೀರ್ನ ಕೈ ತಿಳಿತಾ ಇದ್ದಾರೆ. ಈ ಕೊರೋನಾ ಬಂದು ಬಡವರು ತತ್ತರಿಸಿ ಹೋಗಿದ್ದಾರೆ ಮೇಡಮ್ ಅವರೇ. ಮೊನ್ನೆ ಈ ಸುಮಾರು ಈ 15 ಹಿಂದೆ ಒಂದೇ ಸಮಯ 3-4 ದಿನದಿಂದ ಮಳೆ ಹಿಡ್ಕೊಂಡು ಜನ ಇವತ್ತು ಮನೆಗೆ ಹೋಗಿ ನೀರು ನುಗ್ಗಿ ಅಲ್ಲ ಸರ್, ಎಷ್ಟೇ ಕಷ್ಟ ಆದ್ರೂ ಈಗ 2 ಅಲೆಗಳಲ್ಲೂ ಕೂಡ ಜನ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಜೀವನ ಮಾಡೋದೇ ಕಷ್ಟ ಆಗಿದೆ. ಕೆಲಸ ಇದ್ರೆ ಸಾಕು, ನಮಗ್ ಪ್ರತಿನಿತ್ಯ ಊಟ ಸಿಕ್ಕಿದ್ರೆ ಸಾಕು ಅನ್ನುವಂತ ಪರಿಸ್ಥಿತಿಲಿ ಜನ ಇದ್ದಾರೆ. ಆದ್ರೂ ಕೂಡ ಮತ್ತೆ ಎಲ್ಲಿ ಕೋವಿಡ್ ಕೇಸಸ್ ಜಾಸ್ತಿ ಆಗತ್ತೋ ಅಂತ ಸರ್ಕಾರ ಏನ್ ನಿಯಮಗಳನ್ನ ಮಾಡತ್ತೆ, ಏನ್ ಮಾರ್ಗಸೂಚಿಗಳನ್ನ ಪ್ರಕಟ ಮಾಡತ್ತೆ, ಅದನ್ನ ಚಾಚೂ ತಪ್ಪದೆ ಪ್ರತಿಯೊಬ್ರು ಪಾಲಿಸ್ತಾ ಇರುವಾಗ ಇಂತಹ ನಿಯಮಗಳನ್ನ ಪಾಲಿಸೋದಕ್ಕೆ ಜನನಾಯಕರ ಅಂತ ಅನಿಸ್ಕೊಂಡಂತವ್ರಿಗೆ ಯಾಕೆ ಆಗಲ್ಲ ಅಂತ ಅವರೇ ಹೇಳ್ಕಂತಾರೆ. ಎಲ್ಲ ಇದು ಹುಟ್ಟುಹಬ್ಬದಲ್ಲಿಗೆ ನಾವು ನಮ್ಮ ಮನಸ್ಸಿನಿಂದ ನಾವ್ ಹಿಂಗ್ ಬಂದಿರೋರು ಹಿಂಗೆ ಅಂತ ಎಲ್ಲಾ ಕಡೆ ಅವರೇ ಭಾಷಣ ಮಾಡ್ಕೊಂಡು ಇದನ್ನ ಹೇಳ್ಕೊಂಡು ಎಲ್ಲಾ ಕಡೆ ಇದು 16ನೇದೋ 17ನೇದೋ ಏನೋ ಮಾಡ್ತಾ ಇದಾರೆ ಬರ್ತಡೇನ. ಡೈಲಿ ನಾಳಿಗೂ ಒಂದ್ ಬರ್ತಡೇ, ಡೈಲಿ ಬರ್ತಡೇ ಮಾಡ್ಕೊಂಡು. ನೀವೇ ಶಾಸಕರಿದ್ದೀರಿ, ಈಗ ಅಲ್ಲಿ ನೀವೇ ನೋಡ್ತಿದ್ದೀರಿ ದೃಶ್ಯಗಳಲ್ಲಿ, ನೀವೇ ಹೇಳ್ತಾ ಇದ್ದೀರಿ ಕಳೆದ 20 ದಿನಗಳಿಂದ ಇದೇ ಆಗಿ ಹೋಗಿದೆ ಅಂತ. ನೀವೇ ಪೊಲೀಸರನ್ನ ಕೇಳಬಹುದಿತ್ತಲ್ವಾ? ಶಾಸಕರಾಗಿ ನೀವು ಒಬ್ರು ಜನನಾಯಕರ ಕೇಳಬಹುದಿತ್ತಲ್ವಾ ಹೆಂಗೆ ಪರ್ಮಿಷನ್ ಕೊಟ್ರಿ ಇದಕ್ಕೆ ಅಂತ? ಮೇಡಮ್ ಅದು ಏನಾಗಿದೆ, ಅವರು ಪೊಲೀಸರು ಒಂಥರ ನೋಡಿ ನಗ್ತಾರೆ. ಇದನ್ನ ತಾವು ಏನ್ ಸರ್ ಅಂತ ಅವರೇ ಒಂಥರ, ಈಗ ನಾನು ಕೇಳ್ದೆ ಇದನ್ನ, ಅವರೇ ಒಂಥರ ಮೂಕರಾಗಿ ಹೋಗಿದ್ದಾರೆ. ಏನು ಇಲ್ಲ ಅಲ್ಲಿ ಯಾರೋ ಅವ್ರಿಗೆ ಕಾರ್ಯಕರ್ತರು ಮಾಡ್ತಾರಂತೆ. ಅವ್ರ ಕಾರ್ಯಕರ್ತಗಳು ಪಾಪ ಅವರು ಬೈಕಂತ ತಿರುಗ್ತಾ ಇದ್ದಾರೆ. ಅವ್ರಿಗೆ ಫೋನ್ ಮಾಡಿ ಹೇಳೋದು, ನೀವು ಇದ್ ಮಾಡಿ ಅದ್ ಮಾಡಿ, ನೀವು ಬೇರೆ ಹಿಂಸೆ ಆಗಿ ಹೋಗಿದೆ ಅಂತ ಅವ್ರಿಗೆ ಕಾರ್ಯಕರ್ತರಿಗೆ. ಬಟ್ ಇದನ್ನ ಇದು ಜನಗಳಿಗೆ ಅಂತೂ ಒಂಥರ ವಾಕಳಿಕೆ ಆಗಿದೆ ಮೇಡಮ್ ಅವ್ರೆ. ಇಡೀ ಎಲ್ಲಾ ವಾರ್ಡ್ಗೂ ಹೋಗೋದು, ಬರ್ತಡೇ ಮಾಡ್ಕೊಳ್ಳೋದು. ಅಲ್ಲ ಸರ್, ಇವ್ರುಗಳೇ ಫಾಲೋ ಮಾಡ್ಲಿಲ್ಲ ಅಂತಂದ್ಮೇಲೆ ಯಾವ ನೈತಿಕತೆ ಇಟ್ಕೊಂಡು ಜನಸಾಮಾನ್ಯರಿಗೆ ಇವ್ರು ರೂಲ್ಸ್ ಹಾಕ್ತಾರೆ? ಯಾವ ನೈತಿಕತೆ ಇದೆಯೋ ಅದು ಅವರೇ ಅದು ಅರ್ಥ ಮಾಡ್ಕೊಬೇಕು. ಅವರು ಈಗ ಅವ್ರಿಗೆ ಯಾರು ಹೇಳ್ತಾರೆ? ಈಗ ನಾವು ಅದನ್ನ ವಿರುದ್ಧವಾಗಿ ಹೇಳಕ್ ಹೋದ್ರೆ ಈಗ ಯಾಕೆ ಜನ ತೀರ್ಮಾನ ಮಾಡ್ತಾರೆ. ಈಗ ಇಲ್ಲಿ ರಾಜಕೀಯ ಬಿಟ್ಟೇ ಬಿಡೋಣ. ಈಗ ಒಬ್ರು ಜನಸಾಮಾನ್ಯರಿಗೆ ಒಂದು ರೂಲ್ಸ್ ಹಾಕಿದೆ ಸರ್ಕಾರ ಅಂತಂದ್ಮೇಲೆ ಅದನ್ನ ಪ್ರತಿಯೊಬ್ರು ಪಾಲನೆ ಮಾಡ್ಲೇಬೇಕಲ್ವಾ? ಪಾಲನೆ ಮಾಡ್ಲೇಬೇಕು. 10 ಗಂಟೆ ಮೇಲೆ ಇವತ್ತೆಲ್ಲ ನಾಕಬಂದಿ ಹಾಕೊಂಡು ಎಲ್ಲ ಕೇಸ್ ಹಾಕ್ತಾರೆ. ಇವತ್ತು ಯಾರನ್ನ ಹೋಗ್ಬೇಕಾದ್ರೆ ಪಾಪ ಆಸ್ಪತ್ರೆಗಳಿಗೆ ಅಲ್ಲಿ ಇಲ್ಲಿ 10 ಗಂಟೆ ಹೋಗೋರಿಗೆ ಎಷ್ಟು ಇವತ್ತು ತೊಂದರೆಗಳಾಗ್ತಾ ಇದೆ. ಅವ್ರಿಗೆ ಎಲ್ಲಾ ಗುರುತಿನ ಚೀಟಿ ಕೊಟ್ಟರು ಅವ್ರಿಗೆ ಇದಾಗಿದೆ. ಇಲ್ಲಿ ನೋಡಿ ಎಲ್ಲ ಒಂಥರ ಜಾತ್ರೆ ತರ ನಡೀತಾ ಇದೆ. ಜಾತ್ರೆ ತರ ನಡೀತಾ ಇದೆ. ಏನ್ ಮಾಡೋದು ನಾವು? ಈಗ ಅದಕ್ಕೆ ಮಾಡಕ್ ಹೋದ್ರೆ ನಾವು ಏನೋ ದೇಶದ ಇದಕ್ಕೆ ಮಾಡ್ತಾರೆ ಅನ್ಕೊಂತಾರೆ. ಈ ಮಾಡ್ಕೊಳ್ಳಿ, ಜನ ಅದು ತೀರ್ಮಾನ ಮಾಡ್ಕೊಂಡಿದ್ದಾರೆ ಬಿಡಿ. ಅದು ಏನಾಗಿದೆ, ಅವರೇ ಮೈಪರ್ಚ್ಕೊಂತ ಇದ್ದಾರೆ. ಹಂಗಾಗೋಗಿದೆ ದಾಸಹಳ್ಳಿ ಕ್ಷೇತ್ರದಲ್ಲಿ. ಏನು ಈ ಸುಮಾರು ಈಗ ಕೊರೋನಾ 2 ವರ್ಷದಿಂದ ತತ್ತರಿಸಿ ಹೋಗಿ ಊಟಕ್ಕಿಂತ ಕೆಲಸದಿಂದ ಸಾಯ್ತಾ ಇದ್ದಾರೆ ಜನ. ಓಕೆ ಸರ್, ಥ್ಯಾಂಕ್ ಯು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕಾಗಿ.